ಮಂಗಳೂರಿನ ಎಂಆರ್ಪಿಎಲ್ನಿಂದಾಗುವ ಮಾರಕ ಪೆಟ್ರೋಕೆಮಿಕಲ್ ಮಾಲಿನ್ಯದ ವಿರುದ್ಧ ಸುತ್ತಮುತ್ತಲ ಗ್ರಾಮಗಳ ಹೋರಾಟದಲ್ಲಿ ಪ್ರಮುಖ ಪಾತ್ರ ವಹಿಸಿದ್ದವರಲ್ಲಿ ಒಬ್ಬರು 80 ವರ್ಷದ ಉತ್ಸಾಹಿ ಮಹಿಳೆ ಆಮಿನಾ. ಎಂಆರ್ಪಿಎಲ್ನ ಮಾಲಿನ್ಯದ ವಿರುದ್ಧ ಸುತ್ತಲಿನ ಗ್ರಾಮಗಳಾದ ಜೋಕಟ್ಟೆ, ತೋಕೂರು, ಕಳವಾರು, ಕುಳಾಯಿ, ಪೊರ್ಕೋಡಿ ಗ್ರಾಮಗಳು ತತ್ತರಿಸಿದ ಸಂದರ್ಭ ಸ್ಥಳೀಯರು ಹೋರಾಟ ಸಮಿತಿ ಕಟ್ಟಿಕೊಂಡು 2014ರಲ್ಲಿ ಸಂಘರ್ಷಮಯ ಹೋರಾಟಕ್ಕಿಳಿದರು. ಸತತ 2 ವರ್ಷಗಳ ಕಾಲ ನಡೆದ ನಿರಂತರ ಸಂಘರ್ಷದಲ್ಲಿ ಬೀಡಿ ಕಟ್ಟುವ ಬಡ ಕುಟುಂಬಗಳಿಗೆ ಸೇರಿದ ಹಿರಿಯ ಮಹಿಳೆಯರು ದೊಡ್ಡ ಪಾತ್ರ ವಹಿಸಿದ್ದರು. ಪ್ರತಿದಿನ ಪೊರಕೆ ಹಿಡಿದು ಕಂಪನಿಗೆ ಸೆಡ್ಡು ಹೊಡೆದಿದ್ದರು. ಈ ಹೋರಾಟದಲ್ಲಿ ಮುಂಚೂಣಿಯಲ್ಲಿ ನಿಂತು ಪ್ರಮುಖ ಪಾತ್ರ ವಹಿಸಿದ್ದ ಹಿರಿಯ ಮಹಿಳೆಯರಲ್ಲಿ ಪ್ರಮುಖರಾಗಿದ್ದ ಆಮಿನಾ ತಮ್ಮ 80ರ ಹರೆಯದಲ್ಲಿ ತಮ್ಮ ಮುರುಕಲು ಮನೆಯಲ್ಲಿ ಬುಧವಾರ ರಾತ್ರಿ ನಿಧನರಾಗಿದ್ದಾರೆ. ಅವರ ವಯಸ್ಸನ್ನು ಕೂಡ ಲೆಕ್ಕಿಸದೆ ಸಾಧಾರಣ 2014ರಿಂದ ನಾವು ಹೋರಾಟ ಪ್ರಾರಂಭ ಮಾಡಿದ್ದೆವು. ಫಸ್ಟ್ ದಿನದಿಂದ ಯಾವಾಗ ಸ್ಟಾರ್ಟ್ ಮಾಡಿದ್ರು ಆವತ್ತಿಂದ ಇವಾಗ ತನಕ ಕೂಡ ಅವರು ನಮ್ಮ ಜೊತೆ ಇದ್ದರು. ಅವರು ನಮಗೆ ತುಂಬ ಸ್ಫೂರ್ತಿಯಾಗಿದ್ದರು. ಅವರ ಉತ್ಸಾಹ ಕಂಡು ನಮಗೆ ಕೂಡ ಅವರ ಜೊತೆ ಹೋರಾಟಕ್ಕೆ ಹೋಗುವ ಅಂತೇಳಿ ತುಂಬ ಮನಸ್ಸಾಗ್ತಾ ಇತ್ತು. ಯಾವಾಗಲೂ ನಗುತ್ತಾ ನಾವು ಸ್ವಲ್ಪ ಹಿಂದೆ ಸರಿದ್ರೂ ಕೂಡ ಪ್ರೋತ್ಸಾಹಿಸಿ ನಮ್ಮನ್ನು ಬನ್ನಿ, ಹೆದರಬೇಡಿ, ಬನ್ನಿ, ನಾನಿದ್ದೇನೆ ಅಂತೇಳಿ ನಮ್ಮನ್ನೆಲ್ಲ ಕರ್ಕೊಂಡು ಹೋಗ್ತಾ ಇದ್ದರು. ಅವರೇ ಕರೀತಾ ಇದ್ದರು. ನಾವಿದ್ದು ಭಯ ಬಿದ್ದು ಬೇಡ, ಸ್ವಲ್ಪ ಹಿಂದೆ ಇದ್ದರೆ ನಾನು ಪ್ರಾಯದವಳು, ಈಗ ನನಗೆ ಏಜ್ ಆಗಿದೆ, ನಾನು ಮುಂದೆ ನಿಂತಿದ್ದೇನೆ, ನೀವು ಯಾಕೆ ಹಿಂದೆ ಇರುವುದು ಅಂತ ಹೇಳಿ ನಮ್ಮನ್ನು ಕರೆದು ಮುಂದೆ ನಿಲ್ಲಿಸ್ತಿದ್ರು. ಅವರೇ ಮುಂದೆ ನಿಂತು ಮೊದಲು ಅವರು ಮುಂದೆ ನಿಲ್ತಿದ್ರು, ಆಮೇಲೆ ನಮ್ಮನ್ನೆಲ್ಲ ಪ್ರೋತ್ಸಾಹದಿಂದ ಕರೀತಾ ಇದ್ದರು. ಅವರು ತುಂಬ ಕೇಸ್ ಪೊಲೀಸರಿಗೆ ಕೂಡ ಅವರು ಹೆದರ್ತಿರಲಿಲ್ಲ. ನಮ್ಮ ಮೇಲೆ ಕೇಸ್ ಬೀಳುವಾಗ, ಪೊಲೀಸರು ಹಿಡ್ಕೊಂಡು ಹೋಗುವಾಗ ಕೂಡ ಅವರು ನಮ್ಮ ಜೊತೆ ಫಸ್ಟ್ ನಾನಿದ್ದೇನೆ ಅಂತೇಳಿ ನಮ್ಮನ್ನು ಹುರಿದುಂಬಿಸ್ತಾ ಇದ್ದರು. ಸತತ 3-4 ವರ್ಷ ಕೋರ್ಟಿಗೆ ಅಲ್ಲಿದ್ದೆವು ನಾವು. ಕೋರ್ಟ್ ಕೇಸುಗಳನ್ನು ಇರುವ ಕೂಡ ಒಂದು ದಿನ ನಾವು ತಪ್ಪದೆ, ಈಗ ಅಲ್ಲಿಂದ PVSಯಿಂದ ಮೇಲೆ ಹೋಗ್ಬೇಕು, ಕೋರ್ಟಿಗೆ ಹೋಗಬೇಕಾದ್ರೆ ನಾವು ನಡ್ಕೊಂಡು ಹೋಗ್ತಾ ಇದ್ವಿ. ಅವರು ರಿಕ್ಷಾದಲ್ಲಿ ಕೂತ್ಕೊಂಡು ನೀವು ಬನ್ನಿ ಅಂತ ಹೇಳಿದ್ರು. ಇಲ್ಲ, ನಿಮ್ಮ ಜೊತೆ ನಾನು ಬರ್ತೇನೆ, ನಾನು ಯಾಕೆ ಈಗ ಸರಿ ಇದ್ದೇನೆ, ಗಟ್ಟಿ ಇದ್ದೇನೆ ಅಂತೇಳಿ ನಮ್ಮನ್ನೆಲ್ಲ ಕರ್ಕೊಂಡು ಹೋಗ್ತಾ ಇದ್ದರು. ಅಷ್ಟು ಅವರು ತುಂಬ ಕ್ಲೋಸ್ ಆಗಿದ್ದರು. ಒಂದು ನಮ್ಮ ಯಾವುದು ನಮ್ಮದೇನು ಹೋರಾಟದ್ದು ಫಸ್ಟ್ ನಮ್ಮ ಶಕ್ತಿ ಅದು ಹಿಡ್ಕೊಂಡು ಹೋಗಿ ಪರಕೆ ಹಿಡ್ಕೊಂಡು ಹೋಗ್ತಾ ಇದ್ವಿ. ಅದು ಅವರು ಹಿಡ್ಕೊಂಡು ಮುಂದೆ ನಿಂತು ನಾನು ಹಿಡಿತೇನೆ, ಅದು ಫಸ್ಟ್ ನಾನು ಹಿಡಿತೇನೆ, ಹಾಗೆ ಎಲ್ಲದರಲ್ಲೂ ಕೂಡ ಅವರು ಪ್ರಮುಖ ಪಾತ್ರವನ್ನು ವಹಿಸ್ತಾ ಇದ್ದರು. ಹೋರಾಟ ಸಮಿತಿ ಅಂತ ಇದ್ದೆ ಹೋರಾಟ ಸಮಿತಿ, ನಾಗರಿಕ ಹೋರಾಟ ಸಮಿತಿ ಜೋಕಟ್ಟೆ ಅಂತ ಇದೆ. ಆದರೂ ಅದನ್ನು ಅವರಿಗೆ ಅದು ಮುಖ್ಯ ಆಗಿರಲಿಲ್ಲ. ನಾನು ಅದರ ಸದಸ್ಯ ಅದಂತ ಇಲ್ಲ. ನಮಗಿಲ್ಲಿ ಪ್ರಾಬ್ಲಮ್ ಇದೆ, ಈಗ ತುಂಬ ಜನ ನಾವು ಕಷ್ಟಪಡ್ತಾ ಇದ್ದೇವೆ, ಇದರಿಂದ ಕೋಕ್ ಸಲ್ಫರಿಂದ ಹಾನಿ ಆಗಿದೆ, ಅದಕ್ಕೆ ನಾವು ಪರಿಹಾರ ಕಂಡೋಗಬೇಕು ಅಂತ ಹೇಳಿ ಮಾತ್ರ ಅವರಿಗೆ ಮನಸ್ಸಲ್ಲಿ ಅದು. ಅದಕ್ಕಾಗಿ ಅವರು ಯಾವಾಗಲೂ ರೆಡಿ ಇರ್ತಾಯಿದ್ರು. ಎಷ್ಟು ಹೊತ್ತಾದರೂ ಪರವಾಗಿಲ್ಲ, ಬೆಳಿಗ್ಗೆ ಕರೆಯುವಾಗಲೂ ಅವಾಗಲೂ ಬರ್ತಾಯಿದ್ರು. ಸಾಯಂಕಾಲ ಯಾವ ಹೊತ್ತನ್ನು ಕೂಡ ಲೆಕ್ಕಿಸದೆ ಅವರು ಬರ್ತಾಯಿತ್ತು. ಇವತ್ತು ತುಂಬ ಬೇಸರ ಆಗ್ತಾ ಇದೆ. ಇರಬೇಕಿತ್ತು ಅವರು. ಇದಕ್ಕೊಂದು ಪರಿಹಾರ ದೊರಕುವ ಹಂತದಲ್ಲಿ ಬಂದಿದ್ದೇವೆ. ಈಗ 6 ಅಂಶ ಏನು ಜಾರಿಯಾಗಿದೆ, ಅದರಲ್ಲಿ ಒಂದು ಗ್ರೀನ್ ಬೆಲ್ಟ್ ಮಾಡಲಿಕ್ಕಿದೆ, ಅದೊಂದು ಬಾಕಿ ಇದೆ 27 ಎಕರೆದ್ದು. ಅದೊಂದು ಅವರು ಇರುವಾಗ ಆಗಬೇಕಂತ ಹೇಳಿ ತುಂಬ ಬೇಸರ ಆಯಿತು. ಇವತ್ತು ಬೆಳಿಗ್ಗೆ ಮೊನ್ನೆ ನೋಡ್ಕೊಂಡು ಬಂದಿದ್ದೆ ಅವರನ್ನು ಆ ಸ್ಥಿತಿಯಲ್ಲಿ ನೋಡಲಿಕ್ಕೆ ಕೂಡ ಬೇಜಾರಾಯಿತು. ಇವತ್ತು ಬೆಳಿಗ್ಗೆಯಿಂದ ನಾವು ಎಷ್ಟು ಹಗಲು ರಾತ್ರಿ ಸುರತ್ಕಲಲ್ಲಿ ಕಾರ್ಗೋ ಗೇಟಿನಿದ್ರು ಹಗಲು ರಾತ್ರಿ ಧರಣಿ ಮಾಡಿದ್ವಿ. ಆವಾಗ ಇಡೀ ರಾತ್ರಿ ನಮ್ಮ ಜೊತೆ ನಾವೆಲ್ಲ ಕೂತ್ಕೊಂಡು ತುಂಬ ಸಂತೋಷಪಟ್ವಿ. ಅವತ್ತು ಅವರು ನಿದ್ದೆ ಕೂಡ ಮಾಡದೆ ನಮ್ಮನೆಯಲ್ಲಿ ನಗಿಸ್ತಾ ಇಡೀ ರಾತ್ರಿ ನಮ್ಮ ಜೊತೆ ಇದ್ದರು. ಅವರ ಜೊತೆ ಸುಲೋಚನಿ ಅಕ್ಕ ಅವರಿದ್ದರು, ಭವನಕ್ಕ ಇದ್ದರು. ಈಗ ಅವರೆಲ್ಲ ಈಗ 3 ಜನ ಇವರು ತೀರು ಹೋದರು. ಆ ದಿವಸ ಇವತ್ತು ಪುನಃ ನನಗೆ ನೆನಪಿಗೆ ಬಂತು. ತುಂಬ ಬೇಸರ ಆಯಿತು. ಎಲ್ಲದರ ವಿರುದ್ಧ ಪೊಲ್ಯೂಷನ್ ಇತ್ತು, ಕೋಕ್ ಸಲ್ಫರ್ ಬೀಳ್ತಾ ಇತ್ತು, ಕೋಕ್ ಇತ್ತು, ಸೌಂಡ್ ಇತ್ತು. ಅವರಿಗೆ ಈಗ ಒಂದು ಲೆಕ್ಕದಲ್ಲಿ ಅವರು MRPLಗೋಸ್ಕರನೇ ಅವರು ಜೀವಿಸ್ತಾ ಇದ್ದರು. ಪಾಪ ಒಂದು ಸಲ ಹೋಗಲಿ, ನಾವು ಇಷ್ಟು ಹೋರಾಟ ಮಾಡಿದ್ದೇವೆ, ನಮ್ಮ ಕಣ್ಣಾರೆ ನಾವು ನೋಡ್ತೇವೆ, ಇದನ್ನು ಪರಿಹಾರ ಎಲ್ಲ ಆದದ್ದನ್ನು ನಾವು ನೋಡ್ತೇವೆ ಅಂತೇಳಿ ಅವರು ತುಂಬ ಆಸೆಯಿಂದ ಮಾತಾಡ್ತಿದ್ರು. ಹೋಗಲಿ, ನಮ್ಮನ್ನು ಬೇರೆ ಕಡೆ ಸ್ಥಳಾಂತರ ಮಾಡಲಿ, ಇದರಿಂದ ಯಾರು ಈ ಕೆಮಿಕಲ್ ಜೊತೆ ಯಾರು ಬದುಕ್ತಾರೆ ಅಂತೇಳಿ ತುಂಬ ಬೇಸರದಿಂದ, ಈಗ ಬೇಸರ ಇತ್ತು ಅವರಿಗೆ ಪಾಪ. ಆ ದುಃಖದಲ್ಲಿ ಆದರೂ ಅವರು ನಮಗೆಲ್ಲ ಸ್ಫೂರ್ತಿಯಾಗಿದ್ದಾರೆ. ನಾವು ಇನ್ನೂ ಕೂಡ ಹಿಂಜರಿಯುವುದಿಲ್ಲ. ಇದಕ್ಕೆ ನಮಗೆ ಏನು ಪರಿಹಾರ ಸಿಗಲೇಬೇಕಂತೇಳಿ ನಾವು ಎಲ್ಲರ ಜೊತೆ ಹೋರಾಡ್ತಿದ್ದೇವೆ, ಇನ್ನೂ ಕೂಡ ಹೋರಾಡ್ತೇವೆ. ಅವರು ನಮಗೆ ಸ್ಫೂರ್ತಿ. ಅವರನ್ನು ಎದುರು ಇಟ್ಕೊಂಡು ಈಗ ಯಾರು ಪ್ರಾಯದವರು, ಈಗ ಸುಲೋಚನೆ ಆಗಲಿ, ಭವನಕ್ಕೆ ಆಗಲಿ, ಈಗ ಆಮೀನಮ್ಮ ಆಗಲಿ, ಅವರೆಲ್ಲ ಸ್ಫೂರ್ತಿ, ನಮಗೆ ಮಾರ್ಗದರ್ಶಕರು. ನಮಗೆ ಅವರು ಖಂಡಿತ ನ್ಯಾಯ ದೊರಕಿಸಿ ಕೊಡ್ತಾರೆ ಅಂತೇಳಿ ಅವರ ಆತ್ಮಕ್ಕೆ ಶಾಂತಿಯನ್ನು ಮಾಡ್ತೇನೆ. ನಾವು 10-12 ವರ್ಷ ಆಯಿತು ಹೋರಾಟ ಮಾಡುವಾಗ. ಮುಂಚೆ ಎಲ್ಲ ಇದ್ದರು ಪ್ರಾಯವಾದವರು. ಈಗ 2-3 ಜನ ತೀರು ಹೋಯಿತು. ಇವತ್ತು ಒಂದು ಆಮೀನ್ ಬೇರೆ ಹೋಯಿತು, ಮತ್ತು ಭವಾನಿಯಕ್ಕ ಈಗ ಅದರಲ್ಲಿ ಹೋಗಿದ್ದರು, ತೀರು ಹೋಯಿತು. ಮತ್ತು ನಮ್ಮದು ಪಂಚಾಯತ್ ಮೆಂಬರ್ ಅಬೂಬಕ್ಕರ್ ಬಾವ ಅವರು ತುಂಬ ಕಷ್ಟ ಬಂದಿದೆ. ರಾತ್ರಿ ಹಗಲು ನಮ್ಮ ಹೋರಾಟ ಆಗಿ
ಎಲ್ಲೆಲ್ಲಿ ಹೋಗಿದ್ದಾರೆ, ನಮ್ಮದನ್ನ ಕರ್ಕೊಂಡು ಹೋಗಿದ್ದಾರೆ. ಈಗ ಅವರು ಹುಷಾರಿಲ್ಲ ಒಂದ್ಮೇಟು. ನಮಗೀಗ ಯಾರು ಇಡೋದು ಯಾರು ಬಿಡೋದು ನಮಗೆ ಇದಿಲ್ಲ, ಅಷ್ಟು ಕಷ್ಟ ಬಂದಿದೆ. ನಾವು ಹೊರಟಾಗಿ ಮತ್ತು ಮುನೀರವರು ನಮಗೆ ತುಂಬ ಇಷ್ಟ ಬಂದಿದೆ, ಎಲ್ಲೆಲ್ಲಿ ಹೋಗಿದ್ದಾರೆ. ಅದೇ ಖರ್ಚೆಲ್ಲ ಅಡ್ಜಸ್ಟ್ ಮಾಡಿದ್ದಾರೆ. ಈ MRP ಆಗಿ ಎಷ್ಟು ಕಷ್ಟ ಬಂದಿದ್ದಾರೆ. ಇವರೆಲ್ಲ ಬಂದಿದೆ, ಇಲ್ಲಿ ಇದ್ದಾರೆಲ್ಲ ಇವರೆಲ್ಲ ಬಂದಿದ್ದಾರೆ. ಏನು ಮಾಡೋದು, ತೀರುವಾಗಿ ಬೇಗ ತುಂಬ ಬೇಸರವಿದೆ. ನಮಗೊಂದು ಆಸೆ ಇತ್ತು, ಅವರು ಇರುವಾಗ ನಮ್ಮೊಂದು ಜಾಗ ಆಗ್ತದೆ ಅಂತ. ಹಂಗಾಗಿಲ್ಲ. 3 ಜನ ಅದೇ ಥರ, ಮತ್ತೊಂದು ಅಬೂಬಕರ್ ಬಾವ ಅದೇ ಥರ. ಅಮೀನವರೊಟ್ಟಿಗೆ ನಾವು ಇದಕ್ಕೆ ಹೋಗ್ತಿದ್ದೆವು, ಸ್ಟ್ರೈಕಿಗೆ ಎಲ್ಲ. ಮತ್ತು ಒಳ್ಳೆ ಹೆಂಗಸದು, ಎಲ್ಲರ ಹತ್ರ ಮಾತಾಡಿ ಎಲ್ಲ ಇದು ಮಾಡ್ತಿದ್ರು. ಈಗ ನೋಡಿ ಅವರೇ ಇಲ್ಲ. ಎಂಕಲಡಪ್ಪಾರು ಆಮಿನ ಬ್ಯಾಡ್ದೆ ಪನ್ಪಿನಾರು ವಾ ಊರಿಗೂ ವಾ ದೇಶಗೂ ಎಂಕಲ್ಲೊಂಜಿ ಜಾಗ ಬೋಡೊಂದು ಪ್ರಾರ್ಥನೆ ಮಲ್ತಿರಾರು. ಅಂಚನೆಟ್ಟ ಹತ್ರ ಎಂಕಲ್ನ ಜಾಗಲ ಪೋಪಿನ ತೋಜಿಜಿಂದನಲ್ಲ ಆರು ಉಪ್ಪು ನಾನಂಜಿ ಜಾಗ ಪೋಡು ಪನ್ಪಿನ ಎಂಕಲಿಗೆ ಆಸೆ ಆಗ್ತಂಡು. ಎಂಕಲ್ಡಪ್ಪ ಏರ್ ಮಾತಾ ಹೋರಾಟೋ ಬೈದಿರ್ತುಲ್ಲ 3 ಜನ ಎಂಕಲ್ಡಪ್ಪ ಇತ್ತೆ ಸೈತದಾಂಡು. ನಾನು ಎಂಕಲು ಇಂಚಿ ನಾನು ಅಪನಾದ ದನಗಂದು ಎಂಕಲೆ ಗೊತ್ತುಜ್ಜಿ ಎಂಕಲು ನಾನು ಪೋಯಿನಾಕಲು ಪೋದಾಂಡು ಇತ್ತಿನಾಕಲು ಉಪ್ಪುನಗನ ಒಂದೊಂಜಿ ಜಾಗ ಪೋತುಂಡಾತು ಬಂದು ಎಂಕಲೆ ಕೊಂಚ ಆಸೆ ಬಕ್ಕ ದಾಲಾಜ್ಜಿ ಅರೆಗ ಆ ಜಲ್ಮೋಡ್ಲ ಅರೆಗೊಂಜ ಸ್ವರ್ಗ ಪಡೆ ದುಪ್ಪಡು ಮಾತ್ರ ಆತ ಎಂಕಲ್ಡಪ್ಪ ಬತ್ತದ ಎಂಕಲ್ಡಪ್ಪ ವಾ ಊರುಳ್ಳ ಜೈದ್ದೇರು ಎಂಕಲ್ಡಪ್ಪ ಭಾಷೆ ಕೊಡ್ದು ಬೈತಾರೆ ಯಮುನ ಎಂಕುಲ್ಲ ಬಲ ಪೋಯಿ ಬಂತೀರ ಅಂಚನೆಟ್ಟ ಹತ್ರ ಅರೆಗ ಎಂಟ ಮರಣ ಪೋದು ತುಯ್ಯರ ಎಂಕಲಿಗೆ ಹೇಗಿತ್ತ ಬರ್ತಿಜ್ಜಿ ಪಂಡ ಕೈಕಾರ್ ಸರಿಜ್ಜಿ ಪೋಯರ ಪೂಜೆ ಆ ಊರುಗು ಮಿತ್ತು ಅಂಚನೆಟ್ಟ ಹತ್ರ ಆ ಜಲ್ಮೋಡು ಪೋಯರತ್ತ ಪೇರಾದ ಬುಲೆ ದುಪ್ಪಡು ನನ್ನ ಆಶೀರ್ವಾದರಿಗೆ ಹೋರಾಟದ ಎಂಕಲ ಜಾಗ ಬೋಡೊಂದೇ ಹೋರಾಟ ಮಲ್ದಿನ್ ಎಂಕಲೆ ಬಾಕಿ ದಾಲ ಬೊರ್ಚಿ ಎಂಕಲೆ ತಿರ್ತು ಮಿತ್ತು ಪೋಯರ ಪೂಜೆ ನೆಟೆ ಎಂಕಲಂಜಿ ಜಾಗ ದೆಪ್ಪಲೆ ಬಂದು ಮುಡಿ ಹಾಕ ಎಂಕಲಿನಲ್ಲಿ ತೊಂಪೇರು ಅರ್ನ ಪಿರಾರ್ದ ಆಮಿನ ಬ್ಯಾಡ್ಲೆ ಬತ್ತೀರು ಸುಲೋಚನಿ ಬತ್ತಲು ಭಾವನೆಕ್ಕ ಬತ್ತೀರು ಎಂಕಲ್ಡಪ್ಪ ಪೂರಾ ಜನ ಎಲ್ಲ ಹೋರಾಟ ಬೈದಿನಕಲು 3 ಜನ ಪೋದಾಂಡು ನಾನು ಎತ್ತೆಂದು ಮುಡಿ ಒರೆಂಗೊಂದು ಉಲ್ಲೆಗೆ ನನ್ನ ಪೋಪುನ ಇಜ್ಜನ ದೇವರಿಗೆ ಗೊತ್ತು 10-11 ವರ್ಷ ಆಂಡಮ್ಮ ನನ್ನೆಲ್ಲ ಒಂದು ಪೋಪಿನ ತೋಜಿದ್ದೆ ದಾದನ್ನ ದೇವರಿಗೆ ಗೊತ್ತು ಎಂಕಲೆ ಗೊತ್ತು ಆಮಿನಕ್ಕ ಎಂಕಲ್ಡಪ್ಪನೇ ಬರಂತೀರಿ ಇತ್ತು ವರ್ಷಳ ಎಂಕಲು ಓಡೆ ಪೋಯ ಅಡೆ ಬರೋಂದಿತ್ತಾರು ರೆಡಿಯಾದಿ ನಾವು ಅರೆಗೆಲ್ಲ ನಡಪೇರ್ತಿದ್ದಿಲ್ಲ ಬಸ್ಸು ಕಾಯಿ ಕೊರ್ದಂಡಲ್ಲಿ ಮಿತಾಡ್ತಿರಾರು ಎನ್ನೆಲ್ಲ ಬೇನೆ ಯಮುನ ನಿನ್ನೆಲ್ಲ ಬೇನೆ ಪೋಯಿ ನಮ್ಮ ಹೋರಾಟ ಮಲ್ಪಗನ್ ಪಂತಿನ ಬೇರ್ದಿನಿಲ್ಲ ಕೊಂದು ಪೋಯ್ರು ಎಂಕಲ್ ಕುಡ್ಲಾಡು ಮಲ್ದ ಸುರತ್ ಕಲ್ಲಡ್ ಮಲ್ತದ MRP ಮಲ್ತದ ನೆಟ್ ಬಟ್ರೆಗೆ ರೇಟ್ ಮಲ್ತದ ಇತ್ತಿನ ಕೊಡಿ ಪೂರ ಓಡೆಲ್ಲ ತುಂಬ ಆಡಪ್ಪ ಎಂಕುಲ್ಲ ಪೋತ ಇತ್ತೇನ ಕಾಯ್ಕಾರ ಎಂಕಲಿಗೆಲ್ಲ ಬರ್ಪುಜಿ ಇಜಂತ ಜತ್ತದ ಅಡೆ ಬರ್ಪುಜನ ಹೋರಾಟ ಮಾಡ್ತದ ಮಗ ಬಾಮನ್ಯಕ್ಕ ಒಣ್ಣಿ ಬಾಮನ್ಯಕ್ಕ ಒಂಜಿ ಬಕ್ಕ ಬ್ಯಾರ್ದಿ ರಡ್ಡು ಬಕ್ಕ ಮೇರನ ಪುದ್ರಂಜಿನಿ ಸುಲೋಚನೆ ಅಕ್ಕ ಅಂಚೆ ಎಂಕಲೊಟ್ಟಿಗೆ ಹಾಕ್ಲಿ ಇತ್ತಿನ ಹಾಕಲು ಮೆರವಣಿಗೆ ಬೈದಿನ ಮಸ್ತ್ ಜನ ಬೈದಿರು 1-2 ಜನ ಅತ್ತು ಇತ್ತು ಸೈತಿನ ಮಾಡಿ ಒಂದು ಭವನಿ ಅಕ್ಕ ಒಂಜಿ ಸುಲೋಚನೆ ಅಕ್ಕ ಒಂಜಿ ತಾರು ಬೇಡ್ದು ಅಂಚೆ ಎಂಕಲೊಟ್ಟಿಗೆ ಬೈತದು ಅವ್ರು ರಾತ್ರಿ ಪಗಿಯಲ್ಲಿ ಎಂಕಲೊಟ್ಟು ಹೋರಾಟ ಮಲ್ತದು ಇತ್ತದು ಇತ್ತು ಈ ಗತಿ ದಿಕ್ಕನ ಹತ್ತ ಬಂದದ್ದು ಎಂಕ್ಲ ಜಾಗ ಬಂದು ಅರೆಗಳೊಂದು ಆಸೆ ಇತ್ತು ಆರ್ಲೆ ಎಂಕ್ಲೊಟ್ಟಿಗೆ ಬೇತ ಕುಲ್ದೂರು ಬಂದು ಅರೆಗಳೊಂದು ಆಸೆ ನಮ್ಮ ಜೋಕ್ಲೊಂದು ಆಸೆ ಇತ್ತು ಅಂಚೆ ದಾದ ಮಲ್ಪರ್ಲಿಂಗಿತ್ತು ಉಪಾಯತ್ತು ಒಜ್ಜಂಕ್ಲಿಗಿತ್ತೆ ಜಾಗ ಪೋಪುನ ಆತಂದಲ್ಲಿದ್ದ ಮುಡಿ ಹಾಕ 6 ಮಾತ್ರ ಎಡೇನ ಮಗತ್ರಿ ಎಂಗ್ಲ ಮನಸ್ಸು ಕೊಡ್ತೀರು ಚಟ್ನಿ ಕೊಡ್ತೀರು ಮಾತ್ರ ಎಂಗ್ಲ ಸೈತ್ರನೆಲ್ಲ ಮದ್ದಪೆರೆ ಜಾಗಲು ಬೇಬಣ್ಣ 6 ಎಂಗ್ಲ ಬಂಜಿ ಕೊಡ್ತೀರು ಎಂಗ್ಲು ತಿಂತ 6 ಲೆಪ್ಪುನ ಎಂಗ್ಲು ಪೋಯರ್ಲ ಪೋತ